ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಸಿಎಂ ನಿವಾಸಕ್ಕೆ ಹೊರಟಂತ ಡಿಕೆ ಶಿವಕುಮಾರ್. ಸಿದ್ದರಾಮಯ್ಯನವರ ನಿವಾಸಕ್ಕೆ ಡಿಕೆ ಶಿವಕುಮಾರ್ ಅವರು ಹೊರಟಿದ್ದಾರೆ. ಸಿದ್ದರಾಮಯ್ಯ ಜೊತೆ ಲೋಕಭವನಕ್ಕೆ ಡಿಕೆ ಶಿವಕುಮಾರ್ ಅವರು ಕೂಡ ತೆರಳುತ್ತಾರೆ. ಈ ರಾಜೀನಾಮೆಗೆ ಅವರು ಕೂಡ ಸಾಕ್ಷಿಯಾಗ್ತಾರೆ. ಸಿಎಂ ನಿವಾಸದತ್ತ ಈಗ ಡಿಕೆ ಶಿವಕುಮಾರ್ ಅವರು ಬರ್ತಾ ಇರುವಂತದ್ದು. ಸಿಎಂ ಸಿದ್ದರಾಮಯ್ಯನವರ ಜೊತೆಗೆ ಲೋಕಭವನಕ್ಕೆ ಸಿಎಂ ಡಿಕೆ ಶಿವಕುಮಾರ್ ಅವರು ಕೂಡ ತೆರಳುತ್ತಾರೆ. ಈ ರಾಜೀನಾಮೆಯ ಪ್ರಕ್ರಿಯೆಯಲ್ಲಿ ಅವರು ಕೂಡ ಇರ್ತಾರೆ. ಸದ್ಯ ಈಗ ಸಿದ್ದರಾಮಯ್ಯನವ್ರನ್ನ ಕರ್ಕೊಂಡು ಹೋಗೋದಕ್ಕೆ ಅಂತ ಕಾನ್ವೆ ವಾಹನಗಳು ರೆಡಿ ಆಗಿರೋದನ್ನ ನೀವು ಗಮನಿಸ್ತಾ ಇದ್ದೀರಿ. ಸಿದ್ದರಾಮಯ್ಯನವರು ಈಗ ಲೋಕಭವನದತ್ತ ತೆರಳುತ್ತಾ ಇರೋದು. ಅವರ ಜೊತೆಗೆ ಡಿಕೆ ಶಿವಕುಮಾರ್ ಅವರು ಕೂಡ ತೆರಳುತ್ತಿದ್ದಾರೆ. ಲೋಕಭವನದಲ್ಲಿ ರಾಜೀನಾಮೆ ಸಲ್ಲಿಕೆ ಮಾಡ್ತಾರೆ ಸಿದ್ದರಾಮಯ್ಯನವರು. ಆ ಕ್ಷಣದಲ್ಲಿ ಡಿಕೆ ಶಿವಕುಮಾರ್ ಅವರು ಕೂಡ ಅವ್ರ ಜೊತೆಗೆ ಇರ್ತಾರೆ. ಸಿಎಂ ನಿವಾಸಕ್ಕೆ ಈಗ ಸಿಎಂ ಡಿಕೆ ಶಿವಕುಮಾರ್ ಅವರ ಆಗಮನ ಆಗಿದೆ. ಅವರು ಕೂಡ ಸಿದ್ದರಾಮಯ್ಯನವರ ಜೊತೆಗೇನೆ ಲೋಕಭವನಕ್ಕೆ ತೆರಳಿ ರಾಜೀನಾಮೆ ಕೊಡುವಂತ ಸಂದರ್ಭದಲ್ಲಿ ಅವರು ಕೂಡ ಅಲ್ಲೇ ಇರ್ತಾರೆ. ಸದ್ಯ ಸಿಎಂ ನಿವಾಸದ ಸುತ್ತಮುತ್ತ ಪೊಲೀಸ್ ಬಿಗಿ ಭದ್ರತೆಯನ್ನ ನೀವು ಗಮನಿಸ್ತಾ ಇದ್ದೀರಿ. ಸಿದ್ದರಾಮಯ್ಯನವ್ರನ್ನ ಈಗಾಗಲೇ ಕರ್ಕೊಂಡು ಹೋಗೋದಕ್ಕೆ ಅಂತ ಕಾನ್ವೆ ವಾಹನಗಳು ಕೂಡ ರೆಡಿಯಾಗಿ ನಿಂತಿದ್ದು. ಜೊತೆಗೆ ಈಗ ಸಿದ್ದರಾಮಯ್ಯನವರು ಲೋಕಭವನದತ್ತ ತೆರಳುತ್ತಾ ಇರೋದು. ಡಿಕೆ ಶಿವಕುಮಾರ್ ಅವರು ಕೂಡ ಈಗ ಬಂದು ಜಾಯಿನ್ ಆಗಿದ್ದಾರೆ. ಅವರು ಕೂಡ ಲೋಕಭವನಕ್ಕೆ ತೆರಳುತ್ತಾರೆ. ಲೋಕಭವನದಲ್ಲಿ ಸಿಎಂ ಸಿದ್ದರಾಮಯ್ಯನವರು ಇನ್ನೇನು ಕೆಲವೇ ಕ್ಷಣಗಳಲ್ಲಿ ರಾಜೀನಾಮೆ ಕೊಡ್ತಾರೆ. ಸಿಎಂ ಸ್ಥಾನಕ್ಕೆ ರಾಜೀನಾಮೆ ಕೊಡೋದಕ್ಕೆ ಅಂತ ಸಿದ್ದರಾಮಯ್ಯನವರು ಈಗಾಗಲೇ ಮಾನಸಿಕವಾಗಿ ಸಜ್ಜಾಗಿದ್ದಾರೆ. ಯಾವಾಗ ಹೈಕಮಾಂಡ್ ನೀವು ರಾಜೀನಾಮೆ ಕೊಡಬೇಕಾಗುತ್ತೆ, ಅದ್ರ ಜೊತೆಗೆ ರಾಜ್ಯಸಭೆಗೆ ಬಂದ್ಬಿಡಿ, ಈ ಮಾತುಗಳನ್ನು ಕೇಳಿದ ತಕ್ಷಣವೇ ಅವರು 2 ದಿನ ಟೈಮ್ ತೆಗೆದುಕೊಂಡ್ರು ನಿಜ, 48 ಗಂಟೆಗಳ ಕಾಲ. ಆದರೆ ಅವರು ಮೆಂಟಲಿ ಪ್ರಿಪೇರ್ ಆಗಿಬಿಟ್ಟಿದ್ರು. KJ ಜಾರ್ಜ್ ಅವರ ನಿವಾಸಕ್ಕೆ ಹೋಗುವಂಥ ಸಂದರ್ಭದಲ್ಲೇ ಫಿಕ್ಸ್ ಆಗಿಬಿಟ್ಟಿದ್ರು ರಾಜೀನಾಮೆ ಕೊಡ್ತೀನಿ ಅಂತ. ಅವರ ಆಪ್ತ ಸಚಿವರ ಜೊತೆಗೆ ಇದ್ರ ಬಗ್ಗೆ ಚರ್ಚೆ ಮಾಡಿದ್ರು. ಆಪ್ತ ಸಚಿವರು ಹೇಳಿದ್ರು, ಬೇಡ ನೀವು ರಾಜೀನಾಮೆ ಕೊಡೋದು ಈಗ, ಇನ್ನು 3 ತಿಂಗಳು ಸಮಯ ತೆಗೆದುಕೊಳ್ಳಿ, ಸಮಯ ಇದೆ ಅಂತ. ಆದರೆ ಸಿದ್ದರಾಮಯ್ಯನವ್ರು ಮಾತ್ರ ಪಕ್ಷಕ್ಕೆ ನಿಷ್ಠಾವಂತರಾಗಿ, ಹೈಕಮಾಂಡ್ಗೆ ನಿಷ್ಠಾವಂತರಾಗಿ, ಹೈಕಮಾಂಡ್ ಹೇಳಿದ ಮಾತನ್ನ ಅವ್ರು ಕೇಳಿದ ತಕ್ಷಣ ಓಕೆ ನಾನು ರಾಜೀನಾಮೆ ಕೊಡೋದ್ರಲ್ಲಿ ತಪ್ಪೇನು, ಪಕ್ಷ ಇಷ್ಟು ವರ್ಷ ನನಗೆ ಅಧಿಕಾರ ಕೊಟ್ಟಿದೆ, ಈ ಹಿಂದೆ ವಿಪಕ್ಷ ನಾಯಕನಾಗಿ ಅದ್ರ ಜೊತೆಗೆ 17 ಬಾರಿ ಬಜೆಟ್ ಮಂಡಿಸೋದಕ್ಕೆ, ಹಾಗೆ ಸಿಎಂ ಆಗಿ 2ನೇ ಬಾರಿ ಅಧಿಕಾರ ಸ್ವೀಕಾರ ಮಾಡೋದಕ್ಕೆ, ಎಲ್ಲ ಅಧಿಕಾರ ಕೊಟ್ಟಂತ ಪಕ್ಷಕ್ಕೆ, ಹೈಕಮಾಂಡ್ಗೆ ನಾನು ಬದ್ಧ ಅನ್ನೋದನ್ನ ಸಿದ್ದರಾಮಯ್ಯನವರು ಪ್ರೂವ್ ಮಾಡಿದ್ದಾರೆ. ಈ ಮೂಲಕ ಒಬ್ಬ ರಾಜಕಾರಣಿ ಹೇಗಿದ್ರೆ ಚಂದ ಅನ್ನೋದನ್ನ ಸಿದ್ದರಾಮಯ್ಯನವರು ತೋರಿಸ್ಕೊಟ್ಟಿದ್ದಾರೆ. ಈ ಹಿಂದೆ ಇದಕ್ಕೆ ಸಂಬಂಧಪಟ್ಟಂತೆ ಜಟಾಪಟಿ ನಡೆಯೋ ಸಂದರ್ಭದಲ್ಲಿ ತುಂಬಾ ಜನರು ಮಾತನಾಡ್ತಾ ಇದ್ರು, ಯಾವಾಗಪ್ಪ ಇವ್ರ ಹಗ್ಗ ಜಗ್ಗಾಟ ಮುಗಿಯುತ್ತೆ, ತಿಕ್ಕಾಟ ಯಾವಾಗ ಮುಗಿಯುತ್ತೆ, ಜನರು ಬಹುಮತ ಕೊಟ್ಟರು ಕೂಡ ಇದೇ ಆಗೋಯ್ತಲ್ಲ ಅಂತ. ಬಟ್ ಈಗ ತುಂಬಾ ಜನರು ಭಾವುಕ ಆಗುವಂತ ಕ್ಷಣಗಳು. ಸಿದ್ದರಾಮಯ್ಯನವರು ರಾಜೀನಾಮೆ ಕೊಡೋದಕ್ಕೆ ಅಂತ ಲೋಕಭವನಕ್ಕೆ ತೆರಳುತ್ತಾ ಇರೋದು. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಲೋಕಭವನದಲ್ಲಿ ರಾಜೀನಾಮೆ ಪತ್ರವನ್ನ ಸಲ್ಲಿಕೆ ಮಾಡ್ತಾರೆ. ಇನ್ನು ಅವ್ರ ಜೊತೆಗೆ ಸಿಎಂ ಡಿಕೆ ಶಿವಕುಮಾರ್ ಅವರು ಕೂಡ ಇರ್ತಾರೆ. ಈಗಾಗಲೇ ಅವರ ನಿವಾಸಕ್ಕೆ ತೆರಳಿರುವಂಥ ಡಿಕೆ ಶಿವಕುಮಾರ್ ಲೋಕಭವನದಲ್ಲಿ ಸಿದ್ದರಾಮಯ್ಯನವರ ಜೊತೆಗೆ ಇದ್ದು ಈ ಒಂದು ರಾಜೀನಾಮೆ ಪ್ರಕ್ರಿಯೆಗೆ ಅವರು ಕೂಡ ಸಾಕ್ಷಿಯಾಗಲಿದ್ದಾರೆ. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಈ ಒಂದು ಮಹತ್ವದ ಪ್ರಮುಖ ಸಿದ್ದರಾಮಯ್ಯನವರ ರಾಜಕೀಯ ಜೀವನದ ಕುತೂಹಲಕಾರಿಯ ಘಟ್ಟ ಏನಿದೆ ಅದು ಎದುರಾಗುತ್ತೆ. ಸಿದ್ದರಾಮಯ್ಯನವರು ರಾಜೀನಾಮೆ ನೀಡುವಂತ ಕ್ಷಣ ಇಷ್ಟು ಹತ್ತಿರದಲ್ಲಿ ಬರುತ್ತೆ ಅಂತ ಯಾರು ಎಣಿಸಿರ್ಲಿಕ್ಕಿಲ್ಲ. ಮುಂದೊಂದು ದಿನ ರಾಜೀನಾಮೆ ಕೊಡ್ತಾರೆ ಅಂತ ಗೊತ್ತಿತ್ತು, ಆದರೆ ಅದು ಇವತ್ತೇ ಬರುತ್ತೆ ಅಂತ ಅವರ ಬೆಂಬಲಿಗರಾಗ್ಲಿ ಆಪ್ತ ಸಚಿವರಾಗ್ಲಿ ಅಂದ್ಕೊಂಡಿರ್ಲಿಕ್ಕಿಲ್ಲ. ಆದರೆ ಆ ಕ್ಷಣ ಈಗ ಎದುರಾಗ್ತಾ ಇದೆ. ಸಿಎಂ ನಿವಾಸಕ್ಕೆ ಬಂದಿರುವಂತ ಡಿಕೆ ಶಿವಕುಮಾರ್, ಅದರ ಜೊತೆಗೆ ಡಿಕೆ ಶಿವಕುಮಾರ್ ಅವರು ಲೋಕಭವನಕ್ಕೆ ತೆರಳಿ ಸಿದ್ದರಾಮಯ್ಯನವರ ಜೊತೆಗೇನೆ ಇರ್ತಾರೆ. ಸಿದ್ದರಾಮಯ್ಯನವರು ತಮ್ಮ ಮುಖ್ಯಮಂತ್ರಿ ಸ್ಥಾನಕ್ಕೆ ರಾಜೀನಾಮೆಯನ್ನ ಕೊಡುವಂತ ಕ್ಷಣ ಅವರಿಗೂ ಕೂಡ ನೋವಾಗಿರುತ್ತೆ. ಆದರೆ ಅದನ್ನ ಎಲ್ಲೂ ತೋರ್ಪಡಿಸಿಕೊಂಡಿಲ್ಲ. ನಾನು ಬಹಳ
ಸಂತೋಷದಿಂದ ಅಧಿಕಾರ ಹಸ್ತಾಂತರ ಮಾಡ್ತಾ ಇದ್ದೀನಿ, ಆ ರೀತಿಯಾಗಿನೇ ಅವರು ತೋರಿಸ್ಕೊಂಡಿರೋದು ಬಿಟ್ರೆ ಎಲ್ಲೂ ಕೂಡ ನನಗೆ ನೋವಾಗ್ತಿದೆ, ಸ್ಥಾನ ಬಿಟ್ಕೊಟ್ಬಿಡ್ಬೇಕಾ, ಪದತ್ಯಾಗ ಮಾಡಬೇಕಾ, ಆ ರೀತಿ ಎಲ್ಲೂ ಮಾತನಾಡಿಲ್ಲ. ದೆಹಲಿಗೆ ಹೋಗುವ ಮುನ್ನಾನೇ ಕೆಲ ಆಪ್ತ ಸಚಿವರ ಬಳಿ ಹೇಳ್ಕೊಂಡಿದ್ರಂತೆ, ಅಕಸ್ಮಾತ್ ನನಗೆ ರಾಜೀನಾಮೆ ಕೇಳಿದ್ರೆ ನಾನು ರಾಜೀನಾಮೆ ಕೊಟ್ಬಿಡ್ತೀನಪ್ಪ ಅಂತ. ಆ ರೀತಿ ಮಾಡೋದಕ್ಕೆ ಹೋಗಬೇಡಿ ಅಂತ ಆಪ್ತರೇ ಹೇಳಿದ್ರಂತೆ. ಆದರೆ ಸಿದ್ದರಾಮಯ್ಯನವರು ಹಿಂದೂ ಮುಂದೂ ನೋಡಲಿಲ್ಲ. ಹೈಕಮಾಂಡ್ ಕೇಳಿದ ತಕ್ಷಣ ರಾಜೀನಾಮೆಗೆ ಸಿದ್ಧ ಅಂತೇಳಿ ಹೈಕಮಾಂಡ್ನ ನಿರ್ಧಾರಕ್ಕೆ ಬದ್ಧರಾದರು. ಅದು ಸಿದ್ದರಾಮಯ್ಯನವರ ನಿಷ್ಠೆ. ಸಿದ್ದರಾಮಯ್ಯ ಈ ಅವಧಿಯಲ್ಲಿ 3 ವರ್ಷಗಳ ಕಾಲ ಸಿಎಂ ಆಗಿ ಅಧಿಕಾರ ಅನುಭವಿಸಿದ್ರು, ರಾಜ್ಯವನ್ನ ಆಳಿದ್ರು. ರಾಜ್ಯದಲ್ಲಿ 5 ಗ್ಯಾರಂಟಿಗಳನ್ನು ತರೋದ್ರ ಮೂಲಕ ಅನ್ನರಾಮಯ್ಯ ಆಗಿದ್ದಂಥ ಸಿದ್ದರಾಮಯ್ಯ ಗ್ಯಾರಂಟಿ ರಾಮಯ್ಯ ಅಂತಾನೆ ಕರೆಸ್ಕೊಂಡ್ರು. ಈ 5 ಗ್ಯಾರಂಟಿಗಳ ಫಲಾನುಭವಿಗಳೇನಿದ್ದಾರೆ ಅವ್ರು ಎಂದಿಗೂ ಕೂಡ ಸಿದ್ದರಾಮಯ್ಯನವ್ರನ್ನ ಮರೆಯೋದಿಲ್ಲ. ಶಕ್ತಿ ಯೋಜನೆ ಮೂಲಕ ಮಹಿಳಾ ಸಬಲೀಕರಣ, ಯುವ ನಿಧಿ ಮೂಲಕ ಯುವ ಜನರಿಗೆ, ನಿರುದ್ಯೋಗಿಗಳಿಗೆ ಅವರಿಗೆ ಒಂದು ರೀತಿಯಾಗಿ ವಿದ್ಯಾರ್ಥಿ ವೇತನ ಕೊಡುವಂಥ ಕೆಲಸ, ಮತ್ತೊಂದು ಕಡೆ ಗೃಹ ಜ್ಯೋತಿ, ಈ ಮೂಲಕ 200 ಯೂನಿಟ್ ವಿದ್ಯುತ್ ಫ್ರೀ ಕೊಡುವಂಥ ಯೋಜನೆ, ಅದ್ರ ಮೂಲಕ ಬಡ ಜನರ ಜೀವನ ಹೊರೆಯಾಗ್ತಾ ಇತ್ತಲ್ಲ ಅದನ್ನು ತಪ್ಪಿಸುವಂಥ ಪ್ರಯತ್ನವನ್ನು ಮಾಡಿದ್ರು. ಇನ್ನು ಗೃಹಲಕ್ಷ್ಮಿ ಯೋಜನೆ, ಈ ಯೋಜನೆ ಪ್ರತಿಯೊಂದು ಮನೆಯಲ್ಲೂ ಕೂಡ ಆಯಾ ಮನೆಯ ಯಜಮಾನಿಗೆ ಪ್ರತಿ ತಿಂಗಳು ಆಕೆಯ ಖಾತೆಗೆ 2,000 ರೂಪಾಯಿ ಜಮಾ ಆಗುವಂಥ ಯೋಜನೆ. ಅದೇ ರೀತಿಯಾಗಿ ಅನ್ನಭಾಗ್ಯ, ಇದು ಮೊದಲಿನಿಂದ ಇದ್ದಂಥ ಯೋಜನೆ. ಅದ್ರ ಜೊತೆಗೆ 5 kg ಅಕ್ಕಿಯನ್ನು ಸೇರಿಸಿ ಈ ಬಾರಿಯ ಅಧಿಕಾರಿ ಅವಧಿಯಲ್ಲಿ ಯೋಜನೆಯನ್ನು ಮತ್ತಷ್ಟು ಸಬಲ ಮಾಡಿದ್ರು, ಅಥವಾ ಮತ್ತಷ್ಟು ಆ ಯೋಜನೆಗೆ ಉತ್ತೇಜನವನ್ನು ಕೊಡುವಂಥ ಕೆಲಸ ಸಿದ್ದರಾಮಯ್ಯ ಮಾಡಿದರು. ಈ ಪಂಚ ಗ್ಯಾರಂಟಿಗಳಿಂದಾಗಿ ಮತ್ತೆ ಸಿದ್ದರಾಮಯ್ಯನವರ ಸರ್ಕಾರಕ್ಕೆ ಜನರ ಬೆಂಬಲ ಹೆಚ್ಚಾಯಿತು. ಆ ಸಾಧನಾ ಸಮಾವೇಶಕ್ಕೂ ಕೂಡ ಹಾಗಾಗಿನೇ ಅಷ್ಟೆಲ್ಲ ಬೆಂಬಲ ಸಿಕ್ಕಿದ್ದು. ಇದು ಈ ಅಧಿಕಾರ ಅವಧಿಯಲ್ಲಿ ಮಾಡಿರುವಂಥ ಯೋಜನೆಗಳು. ಜೊತೆಗೆ ಈ ಜಾತಿ ಜನಗಣತಿ ಏನಿದೆ ಅದನ್ನು ಕೂಡ ಸಿದ್ದರಾಮಯ್ಯನವರು ಸ್ವೀಕಾರ ಮಾಡಿದ್ರು ನಿನ್ನೆ. ಅದರ ಮೂಲಕ ಜನರಿಗೆ ಈ ಜಾತಿ ಜನಗಣತಿ ನಡೆಸಿ, ಈ ಹಿಂದೆ ಏನಾಗಿತ್ತು ಜಾತಿ ಜನಗಣತಿ 2015ರಲ್ಲಿ, ಅದರಲ್ಲಿ ಕೆಲವೊಂದು ಲೋಪದೋಷಗಳು ಕಂಡು ಬಂದಿತ್ತು. ಬಿಜೆಪಿ ಆರೋಪ ಕೂಡ ಮಾಡಿತ್ತು. ಆದರೆ ಈ ಬಾರಿ ಈ ಜಾತಿ ಜನಗಣತಿಯನ್ನು, ಆ ವರದಿಯನ್ನು ಸ್ವೀಕಾರ ಮಾಡೋದ್ರ ಮೂಲಕ ಹೇಗೆ ಮೀಸಲಾತಿ ಅಥವಾ ಆ ಒಂದಷ್ಟು ಜನರಿಗೆ ಆಗುವಂಥ ಲಾಭಗಳು, ಯೋಜನೆಗಳನ್ನು ತಲುಪಿಸೋದು, ಇದೆಲ್ಲವನ್ನು ಹೇಗೆ ಅನುಷ್ಠಾನಕ್ಕೆ ತರಬೇಕು ಅನ್ನೋದ್ರ ಬಗ್ಗೆ ಸಿದ್ದರಾಮಯ್ಯನವರು ಸಾಕಷ್ಟು ಚಿಂತನೆ ನಡೆಸ್ತಾ ಇದ್ರು. ಆದರೆ ಅಷ್ಟರೊಳಗಾಗಿ ಅದನ್ನು ಅನುಷ್ಠಾನಕ್ಕೆ ತರುವ ಮುನ್ನವೇ ಸಿದ್ದರಾಮಯ್ಯನವರು ರಾಜೀನಾಮೆ ಕೊಡುವಂಥ ಕ್ಷಣ ಎದುರಾಗಿದೆ. ಮುಂದಿನ ದಿನಗಳಲ್ಲಿ ಅದನ್ನು ಯಾವ ರೀತಿ ಅನುಷ್ಠಾನಕ್ಕೆ ತರ್ತಾರೆ ನೋಡೋಣ. ಆದರೆ ಅವರ ಒಂದೊಂದು ಕೊಡುಗೆಯೂ ಏನಿದೆ, ಸಿದ್ದರಾಮಯ್ಯನವರ ಕೊಟ್ಟಂತಹ ಕೊಡುಗೆ ಜನಮಾನಸದಲ್ಲಿ ಇರುವಂಥ ಕೊಡುಗೆಗಳು, ಶೋಷಿತ ವರ್ಗಗಳನ್ನು ಮೇಲೆತ್ತುವಂಥ ಕೆಲಸ, ಜೊತೆಗೆ ಜಾತಿ ಅಂತ ಬಡದಾಡುವಂಥ ಜನರೇನಿದ್ದಾರೆ, ಇವ ನಮ್ಮವ ಅನ್ನುವಂಥ ಒಂದು ಯೋಜನೆಯನ್ನು ಇತ್ತೀಚೆಗೆ ತಂದರು.